ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಮ್ಯಾ. ಸಿಎಂ ಚೇಂಜ್ ಆಗ್ತಾರಾ ಆಗಲ್ವಾ? ಖರ್ಗೆ ಹೇಳಿದ್ದೇ ಬೇರೆ, ಸುರ್ಜೇವಾಲಾ ಹೇಳಿದ್ದೇ ಬೇರೆ. ಬಂಡೆ ಜೊತೆಯಲ್ಲೇ ನಿಂತು 5 ವರ್ಷ ಗ್ಯಾರಂಟಿ ಎಂದ ಸಿದ್ದು ಅಕ್ಟೋಬರ್ ಕ್ರಾಂತಿ ಟುಸ್ ಪಟಾಕಿನ ಸೈಲೆನ್ಸರ್ ಬುಲೆಟ್ ಇದೆ ಈ ಹೊತ್ತಿನ ವಿಶೇಷ. ಕಬಡ್ಡಿ ಅಲ್ಲ, ಚೆಸ್. 2023ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಬಳಿಕ ಯಾರಾಗ್ತಾರೆ ಸಿಎಂ ಅನ್ನೋ ಪ್ರಶ್ನೆಗೆ ವಾರದ ಬಳಿಕ ಉತ್ತರ ಸಿಕ್ಕಿತ್ತು. ಸಂಪ್ರದಾಯ ಮುರಿದಿದ್ದ ಕಾಂಗ್ರೆಸ್ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಬದಲು ಸಿದ್ದರಾಮಯ್ಯಗೆ ಮಣೆ ಹಾಕಿತ್ತು. ಸಿದ್ದು ಸಿಎಂ ಆದ ದಿನದಿಂದಲೂ ಬದಲಾವಣೆಯ ಕೂಗು ಕೇಳಿ ಬರ್ತಲೇ ಇದೆ. ಹೈಕಮಾಂಡ್ 50-50 ಫಾರ್ಮುಲಾ ರೂಪಿಸಿದೆ. ಅದರಂತೆ ರಾಜ್ಯದಲ್ಲಿ 2.5 ವರ್ಷದ ಬಳಿಕ ಸಿಎಂ ಬದಲಾಗ್ತಾರೆ ಅನ್ನೋ ಊಹಾಪೋಹ ಎದ್ದಿತ್ತು. ಈಗ ಅದು ಜೋರ. ಹೈಕಮಾಂಡ್ nobody can say here what is going in the high command. This is left to the high command. High command has got power to take further actions, but unnecessarily one should not create problem. Any news that is circulated in the media about some leadership change etc. are only a figment of your imagination. This is an organizational exercise we are undertaking. Thank you so much. ಇವೆರಡೇ ಎರಡು ಹೇಳಿಕೆಗಳು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ನೀಡಿರೋ ಈ ಎರಡು ಹೇಳಿಕೆಗಳು ರಾಜ್ಯದಲ್ಲಿ ಭಾರಿ ಸದ್ದು ಮಾಡಲು ಶುರು ಮಾಡಿವೆ. ಇಬ್ಬರು ನಾಯಕರು ನೀಡಿರೋ ವ್ಯತಿರಿಕ್ತ ಹೇಳಿಕೆಗಳು ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಕುರಿತು ಮತ್ತೆ ಚರ್ಚೆಗೆ ನಾಂದಿ ಹಾಡಿವೆ. ಮಲ್ಲಿಕಾರ್ಜುನ ಖರ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳೋ ಮೂಲಕ ಅಕ್ಟೋಬರ್ ಕ್ರಾಂತಿ ಆಗಬಹುದು ಅನ್ನೋ ಸುಳಿವು ನೀಡಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಸಿಎಂ ಬದಲಾವಣೆ ಚರ್ಚೆ. ಅಕ್ಟೋಬರ್ ಕ್ರಾಂತಿಯ ಸುಳಿವು ನೀಡಿದ ಖರ್ಗೆ ಹೇಳಿಕೆ. ಎರಡ್ 2023ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಕಾಂಗ್ರೆಸ್ ಗೆದ್ದ ಬಳಿಕ ಎಲ್ಲರಿಗೂ ಇದ್ದದ್ದು ಒಂದೇ ಪ್ರಶ್ನೆ, ಅದು ಯಾರಾಗ್ತಾರೆ ಸಿಎಂ ಅನ್ನೋದು. ಕಾಂಗ್ರೆಸ್ಗೆ ಪ್ರಚಂಡ ಬಹುಮತ ಬಂದಿದ್ದ ಕಾರಣ ಮೈತ್ರಿ ಪಾಲಿಟಿಕ್ಸ್ ವಿಚಾರವೇ ಇರಲಿಲ್ಲ. ಕಾಂಗ್ರೆಸ್ ಗೆದ್ದಾಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಸಿಎಂ ಆಗೋದು ಸಂಪ್ರದಾಯವಾಗಿತ್ತು. ಹೀಗಾಗಿ ಆಗ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ನಡುವೆ ಸಿಎಂ ಗಾದಿಗೆ ರೇಸ್ ಏರ್ಪಟ್ಟಿತ್ತು. ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಯಾರು ಅನ್ನೋದು ಡಿಸೈಡ್ ಆಗಿತ್ತು. ಇದೇ ಮೊದಲ ಬಾರಿಗೆ ಸಂಪ್ರದಾಯಕ್ಕೆ ಎಳ್ಳು ನೀರು ಬಿಟ್ಟ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಬದಲು ಆಗ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯಗೆ ಸಿಎಂ ಕುರ್ಚಿ ಹಲವಾರು ಜನ ಡಿಸಿಎಂಗಳ ನೇಮಕ ಆಗಬಹುದು ಅಂತ ಹಲವರು ಊಹಿಸಿದ್ರು. ಆದರೆ ಡಿಸಿಎಂ ಪಟ್ಟದಲ್ಲಿ ತಮ್ಮನ್ನ ಬಿಟ್ಟು ಬೇರಾರು ಇರಬಾರದು ಅಂತ ಡಿಕೆಶಿ ಷರತ್ತು ವಿಧಿಸಿದ್ರು. ಕೊಟ್ಟರೆ ತಮಗೆ ಮಾತ್ರ ಡಿಸಿಎಂ ಪಟ್ಟ ಕೊಡಿ, ಇತರರನ್ನ ಡಿಸಿಎಂ ಮಾಡೋ ಹಾಗಿದ್ರೆ ನಾನು ಸರ್ಕಾರದ ಭಾಗವಾಗಲ್ಲ ಅಂತ ಪಟ್ಟು ಹಿಡಿದಿದ್ರಂತೆ. ಕೊನೆಗೆ ರಾಜ್ಯದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಲು ಡಿಕೆ ಶಿವಕುಮಾರ್ ಸುರಿಸಿದ್ದ ಬೆವರಿಗೆ ಬೆಲೆ ನೀಡಿದ ಹೈಕಮಾಂಡ್ ಡಿಕೆಶಿಗೆ ಡಿಸಿಎಂ ಪಟ್ಟದ ಉಡುಗೊರೆ ನೀಡಿತ್ತು. ಸೋಮವಾರ ಸುದ್ದಿಗಾರರ ಜೊತೆ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಬದಲಾವಣೆ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿಲ್ಲ. ಸಿಎಂ ಬದಲಾವಣೆ ವಿಚಾರದ ಕುರಿತು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ಯಾರಿಗೆ ಯಾವ ಹುದ್ದೆ ನೀಡಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸುತ್ತೆ. ಅದರ ಕುರಿತು ಬೇರೆಯವರು ಮಾತನಾಡೋದು ಬೇಡ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರ ನೀಡಿದ್ದಾರೆ. ಹೀಗಾಗಿಯೇ ಅಕ್ಟೋಬರ್ ವೇಳೆಗೆ ಸಿಎಂ ಬದಲಾಗ್ತಾರಾ, ಇದೇ ಅವಧಿಯಲ್ಲಿ ಡಿಕೆಶಿ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರ್ತಾರಾ ಅನ್ನೋ ಚರ್ಚೆ ನಡೀತಿದೆ. ಹಾಗಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಏನು ಹೇಳಿದ್ರು ಅಂತ ನೀವೇ ಒಮ್ಮೆ ಕೇಳಿಸಿಕೊಂಡು ಬಿಡಿ. ನಾನು ಉತ್ತರ ಕೊಡ್ತಕ್ಕಂಥದ್ದು ಎಐಸಿಸಿ ಲೆವೆಲ್ನಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಹೇಳ್ಬೋದು ಹೊರತಾಗಿ
ಇಲ್ಲಿ ಯಾರೋ ಏನೋ ಹೇಳ್ತಾರಂದ್ರೆ ಪ್ರತಿಯೊಂದಕ್ಕೂ ನಾವು ಉತ್ತರ ಕೊಟ್ಕೋತ ಹೋದರೆ ಸಾಕಷ್ಟು ಪ್ರಶ್ನೆಗಳವ, ಅದ್ರ ಉತ್ತರಗಳನ್ನು ಹುಡುಕ. ಸಿ ದ್ಯಾಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಹೈಕಮಾಂಡ್. Nobody can say here what is going in the High Command. This is left to the High Command. High Command has got power to take further actions. But unnecessarily, one should not create problems. ಪದೇ ಪದೇ ಮಾತಾಡ್ತಾ ಇದ್ದಾರೆ ನಾಯಕರುಗಳು MLA ಮತ್ತೆ ಸಚಿವರು ಪದೇ ಪದೇ ಈ ರೀತಿ ವ್ಯತಿರಿಕ್ತವಾದಂತ ಹೇಳಿಕೆ ನೀಡ್ತಾ ಇದ್ದಾರೆ ಸರ್. ಅವರೆಲ್ಲ ಹೇಳಿಕೆಗೆ ನಾನು ಉತ್ತರ ಕೊಡೋಂಗಿಲ್ಲ. ನಾನು ಉತ್ತರ ಕೊಡ್ತಕ್ಕಂಥದ್ದು AICC ಲೆವೆಲ್ನಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಹೇಳ್ಬೋದು ಹೊರತಾಗಿ ಇಲ್ಲಿ ಯಾರೋ ಏನೋ ಹೇಳ್ತಾರಂದ್ರೆ ಪ್ರತಿಯೊಂದಕ್ಕೂ ನಾವು ಉತ್ತರ ಕೊಟ್ಕೋತ ಹೋದರೆ ಸಾಕಷ್ಟು ಪ್ರಶ್ನೆಗಳವ, ಅದ್ರ ಉತ್ತರಗಳನ್ನು ದತ್ತಾತ್ರೇಯ ಅವರು ಮ್ಯಾನ್ ಆಫ್ ಮನುಸ್ಮೃತಿ. He doesn't want the poor class people should come up. ಒಂದೆಡೆ ಮಲ್ಲಿಕಾರ್ಜುನ ಖರ್ಗೆ ಯಾರೋ ಏನೋ ಮಾತನಾಡ್ತಾರೆ ಅಂದ್ರೆ ನಾನು ಅದಕ್ಕೆ ಉತ್ತರಿಸಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕೋ ಬೇಡವೋ ಅನ್ನೋದು ನಿರ್ಧಾರವಾಗುತ್ತೆ. ಅವನ್ನೆಲ್ಲ ಇಲ್ಲಿ ಚರ್ಚೆ ಮಾಡಲ್ಲ ಅಂತಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮಾತ್ರ ಇವೆಲ್ಲವೂ ಮಾಧ್ಯಮಗಳ ಸೃಷ್ಟಿ ಅಂತಿದ್ದಾರೆ. ಹೀಗಾಗಿ ಇಬ್ಬರು ಹಿರಿಯ ನಾಯಕರಲ್ಲಿ ಯಾರ ಹೇಳಿಕೆಯನ್ನ ನಂಬಬೇಕು ಅನ್ನೋದು ಗೊತ್ತಾಗದೆ ಕಾಂಗ್ರೆಸ್ ಕಾರ್ಯಕರ್ತರೇ ಕಂಗಾಲಾಗಿ ಹೋಗಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತು ಬಿಸಿ ಬಿಸಿ ಚರ್ಚೆ ನಡೀತಿದೆ. ಐದು ವರ್ಷ ನಾನೇ ಮುಖ್ಯಮಂತ್ರಿ ಎಂದ ಸಿದ್ದರಾಮಯ್ಯ. ಒಂದೆಡೆ ರಾಜ್ಯದಲ್ಲಿ ಸಿಎಂ ಬದಲಾಗ್ತಾರೆ ಅನ್ನೋ ಕುರಿತು ಚರ್ಚೆ ನಡೀತಿದೆ. ಇದರ ನಡುವೆ ಕಾಂಗ್ರೆಸ್ ಹಿರಿಯ ನಾಯಕರು ವ್ಯತಿರಿಕ್ತ ಹೇಳಿಕೆ ನೀಡುತ್ತಿದ್ದಾರೆ. ಇದೆಲ್ಲಕ್ಕೂ ತೆರೆ ಎಳೆಯೋ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬಂಡೆ ತರ ಭದ್ರವಾಗಿರುತ್ತದೆ. ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಕಳೆದೊಂದು ವರ್ಷದ ಹಿಂದೆ ಸಿಎಂ ಬದಲಾವಣೆಯ ಚರ್ಚೆ ಜೋರಾಗಿತ್ತು. ಹೈಕಮಾಂಡ್ ಎಚ್ಚರಿಕೆ ನೀಡಿದ ಬಳಿಕ ಕಾಂಗ್ರೆಸ್ ನಾಯಕರು ಸಿಎಂ ಬದಲಾಗ್ತಾರಾ ಇಲ್ವಾ ಅನ್ನೋ ಕುರಿತು ಹೇಳಿಕೆಗಳನ್ನ ನೀಡುವುದನ್ನ ನಿಲ್ಲಿಸಿದ್ರು. ಆದ್ರೆ ಈಗ ಇದ್ದಕ್ಕಿದ್ದಂತೆ ಸಿಎಂ ಬದಲಾವಣೆ ಸದ್ದು ಮಾಡೋದಕ್ಕೆ ಶುರು ಮಾಡೋಕೆ ಕಾರಣವಾಗಿದ್ದು ಡಿಕೆಶಿ ಬಣದ ಶಾಸಕರು ನೀಡಿದಂತಹ ಹೇಳಿಕೆ. ರಾಮನಗರ ಶಾಸಕ ಇಕ್ಬಾಲ್ ಅಹ್ಮದ್ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದ್ರು. ಇದಾದ ಬಳಿಕ ಸಿಎಂ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಮಾದಪ್ಪನನ್ನು ಮಾಡ್ತಾರೆ, ಆಗ್ತಾರೆ. ಇದೊಂದೇ ಹೇಳಿಕೆ. ರಾಮನಗರ ನವೆಂಬರ್ ಅಂತಿದ್ದಾರೆ. ಹಿಂದೆಲ್ಲ ಸಿಎಂ ಬದಲಾಗಿದ್ದಾರಾ? ಇಲ್ವಲ್ಲ. ಹಿಂದಿನಂತೆ ಇದು ಕೂಡ ಠುಸ್ಪಟಾಕಿ ಅಂತ ಹೇಳಿದ್ರು. ಆತರ ಹೇಳದಲ್ಲ, ಸರ್ಕಾರ ಬಂದಾಗಿಂದನೂ ಹೇಳ್ತಿದ್ದಾರೆ ಇನ್ನೊಂದು 6 ತಿಂಗಳಲ್ಲಿ ಬದಲಾಗ್ತಾರೆ, ಇನ್ನೊಂದು 10 ತಿಂಗಳಲ್ಲಿ ಬದಲಾಗ್ತಾರೆ, 1 ವರ್ಷ ಆದ್ಮೇಲೆ ಬದಲಾಗ್ತಾರೆ, MP ಚುನಾವಣೆ ಆದ್ಮೇಲೆ ಬದಲಾಗ್ತಾರೆ ಅಂತ. ಸೊ ಇವಾಗ ನವೆಂಬರ್ಗೆ ಅಂತ ಹೇಳಬೇಕು ಅಂತ ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ಅದನ್ನ ನಾವು ಒಪ್ಪುತ್ತೇವೆ ಅಂತ ಹೇಳಿದ್ರು. ಜಮೀರ್ ನೀಡಿದ ಈ ಹೇಳಿಕೆ ಕೂಡ ರಾಜ್ಯದಲ್ಲಿ ಸಿಎಂ ಬದಲಾಗಬಹುದು ಅನ್ನೋ ಮುನ್ಸೂಚನೆ ನೀಡಿತ್ತು. ಸದಾ ಸಿದ್ದರಾಮಯ್ಯ ಪರ ನಿಲ್ತಿದ್ದ ಜಮೀರ್ ವಸತಿ ಇಲಾಖೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಕೇಳಿ ಬಂದ ಬಳಿಕ ಹೈಕಮಾಂಡ್ ವಿಶ್ವಾಸ ಗೆಲ್ಲಲು ಈ ಮಾತು ಹೇಳಿದ್ರ ಅಂತಲೂ ಚರ್ಚೆ ಆಗ್ತಿದೆ. ಈಗ ನೋಡಿ ಸರ್, ನಾನು ಪದೇ ಪದೇ ಒಂದೇ ಹೇಳುದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಯಾವಾಗ ಬೇಕಾದ್ರೂ ನಿರ್ಧಾರ ತಗೊಳ್ಬೋದು, ನಾಳೆನೇ ನಿರ್ಧಾರ ತಗೊಳ್ಬೋದು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ತಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಇರಬೇಕಾಗ್ತದೆ. ನಾನಿಲ್ಲಿ, ರಾಜಣ್ಣ ಇಲ್ಲಿ, ಮತ್ತೊಬ್ಬ ಇಲ್ಲಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ. ಯಾರು ಅದನ್ನ ಅವ್ರನ್ನೇ ಕೇಳಬೇಕು ನೀವು. ಪವರ್ ಸೆಂಟರ್ ಬಾಂಬ್ ಸಿಡಿಸಿದ ಸಚಿವ ರಾಜಣ್ಣ.
KN ರಾಜಣ್ಣ ಮಾತಿನ ಹಿಂದಿನ ಮರ್ಮ ಏನು? ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಸಹಕಾರ ಸಚಿವ KN ರಾಜಣ್ಣ ರಾಜ್ಯದಲ್ಲಿ ಅನೇಕ ಪವರ್ ಸೆಂಟರ್ಗಳಿವೆ. 2013ರಿಂದ 18ರವರೆಗೆ ಒಂದೇ ಪವರ್ ಸೆಂಟರ್ ಇತ್ತು. ಈಗ 1, 2, 3 ಹೀಗೆ ಹಲವು ಪವರ್ ಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. 13-18 ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ. ಥ್ಯಾಂಕ್ ಯು. ಪವರ್ ಸೆಂಟರ್ ಆಗಿದೆಯಲ್ಲ, ಭಾಳಷ್ಟಿದ್ದಾವೆ. ಸಿಎಂ ಬದಲಾವಣೆ ಕುರಿತು ಅಶೋಕ್ ಸ್ಫೋಟಕ ಹೇಳಿಕೆ. ದಸರಾಗೆ ಸಿಎಂ ಬದಲಾಗೋದು ಫಿಕ್ಸ್ ಅಂದ ರಾಮುಲು. ಒಂದೆಡೆ ಆಡಳಿತ ಪಕ್ಷದ ಶಾಸಕರು ಸಚಿವರು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡುತ್ತಿದ್ದರೆ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ನಾಯಕ ಶ್ರೀರಾಮುಲು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ದಾರೆ. ಇಬ್ಬರು ನಾಯಕರು ದಸರಾವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯೋದೇ ಡೌಟ್ ಅಂತಿದ್ದಾರೆ. ಹೊಸ ಸಿಎಂ ದಸರಾಗೆ ಚಾಲನೆ ನೀಡ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ನಾನು ಅದೇ ವಿಧಾನಸಭೆಯಲ್ಲಿ ಹೇಳಿದ್ದೀನಲ್ಲ, ಸೆಪ್ಟೆಂಬರಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ, ಖಚಿತ. ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ. ಆ ಥರದ ಒಂದು ಮಾತುಕತೆ ಆಗಿರೋದು ನಿಜ. ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ. ಈಗ ಪ್ರಾರಂಭ, ಅದ್ರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ. ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಲ್ಲ, ಒಬ್ಬರು ಭಾರಿ ಬದಲಾವಣೆ ಕ್ರಾಂತಿ ಅಂದರೆ, ಇನ್ನು ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ. ಒಟ್ಟಾರೆ ಕಾಂಗ್ರೆಸ್ಸಲ್ಲಿ ಒಡೆದ ಮನೆ. ಪಾಪ ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿದೆ ಅವ್ರಿಗೆ? ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ಥರ ಮಾತನಾಡಲೇಬೇಕು. ಚೇರ್ ಉಳಿಬೇಕಲ್ಲ ಅವ್ರಿಗೆ. ನನಗನ್ಸುತ್ತೆ ಈ ಸರಿ ದಸರಾ ಅವರು ಮಾಡಲ್ಲ, ಪಕ್ಕ ಹೊಸ ಸಿಎಂ ಮಾಡ್ತಾರೆ. ಒಂದು ಕಡೆ ಏನಪ್ಪ, ಇವಾಗ ಪ್ರೆಸೆಂಟ್ ಟ್ರೆಂಡ್ ಏನು ನಡೀತಾ ಇದೆ ಅಂದ್ರೆ, ಇಲ್ಲ ನವೆಂಬರ್ದಲ್ಲಿ ಬದಲಾವಣೆ ಆಗ್ತಾ ಇದೆ, ನವೆಂಬರ್ದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತೇಳಿ ಅವ್ರು ಕೆಲವು ಮಂದಿ ಮಾತಾಡ್ತಾ ಇದ್ದಾರೆ. ಕೆಲವು ಮಂದಿ ಹೇಳ್ತಾ ಇದ್ದಾರೆ ಇಲ್ಲ ದಸರಾ ಆದ್ಮೇಲೆ ಅವ್ರು ಬದಲಾವಣೆ ಆಗ್ತಾರೆ ಅಂತ ಇದ್ದಾರೆ. ನಾನು ಎಲ್ಲೋ ಒಂದು ಕಡೆ ನೋಡಿದಂಥ ಟೈಮಲ್ಲಿ ಕುರ್ಜಿಯ ಇವತ್ತು ಕಿತ್ತಾಟ ಏನು ನಡೀತಾ ಇದೆನೋ, ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಮುಂಚೆ ಮೈಸೂರು ಕೂಡ ಹೋಗಿದ್ದೆ. ಅಲ್ಲಿ ತನಕ ನವೆಂಬರ್ ತನಕ ಕಾಯಕ್ಕೆ ಹೋಗಬೇಡ್ರಿ. ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ, ನನಗಿರೋಂಥ ಮಾಹಿತಿ ಪ್ರಕಾರ, ಏನು ಮೈಸೂರಿನ ದಸರಾ ಉತ್ಸವ ಆಲ್ರೆಡಿ ಏನು ಪ್ರಿಪ್ರೇಷನ್ ನಡೀತಾ ಇದೆನಾ, ಈ ದಸರಾ ಉತ್ಸವ ಪ್ರಿಪ್ರೇಷನ್ಗಿಂತ ಮುಂಚೆನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಅವರು ಅಧಿಕಾರವನ್ನು ಕಳ್ಕೊಂತಾರ ಅನ್ನೋಂಥದ್ದು ಕೂಡ ನಾನು ಇದಕ್ಕಿಂತ ಮುಂಚೆ ಮೈಸೂರಿಗೆ ಹೋದಂಥ ಟೈಮಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ. ಅದ್ರ ಪ್ರಕಾರ ಇವತ್ತು ವಾತಾವರಣ ನೋಡ್ತಾ ಇದ್ದೀವಿ. ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವತ್ತು ಈ ಪರಿಸ್ಥಿತಿ ಏನಂದ್ರೆ, ಇವತ್ತು ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಅಂದ್ರೆ, ದಸರಾ ಉತ್ಸವಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೋಬಹುದು ಅನ್ನೋಂಥದ್ದು ಕೂಡ ಕಾಣ್ತಾ ಇದೆ. ಸಿದ್ದರಾಮಯ್ಯ 2ನೇ ಬಾರಿ ಸಿಎಂ ಆದ ದಿನದಿಂದಲೂ ಬದಲಾವಣೆಯದ್ದೇ ಚರ್ಚೆ ನಡೀತಾ ಇದೆ. ಸಿಎಂ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬರೋ ಮೂಲಕ ರಾಜ್ಯದಲ್ಲಿ ಅಭಿವೃದ್ಧಿಯ ಕುರಿತು, ಭ್ರಷ್ಟಾಚಾರದ ಕುರಿತು ಚರ್ಚೆಗಳು ಹಿನ್ನೆಲೆಗೆ ಸೇರಿದಿವೆ. ಹೀಗಾಗಿ ರಾಜ್ಯದಲ್ಲಿ ಯಾವಾಗಲೂ ಸಿಎಂ ಈಗ ಬದಲಾಗ್ತಾರೆ, ಆಗ ಬದಲಾಗ್ತಾರೆ, ಇನ್ನಾರು ತಿಂಗಳಲ್ಲಿ ಬದಲಾಗ್ತಾರೆ, ಇನ್ನೊಂದು ವರ್ಷದಲ್ಲಿ ಬದಲಾಗ್ತಾರೆ ಅನ್ನೋ ಚರ್ಚೆಯೇ ಹೆಚ್ಚು ಸದ್ದು ಮಾಡ್ತಾ ಇದೆ. ಹೀಗಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಸಿಎಂ ಬದಲಾಗ್ತಾರಾ ಇಲ್ವಾ ಅನ್ನೋದಕ್ಕೆ ಕಾಲವೇ ಉತ್ತರವನ್ನ ನೀಡಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.